ಅಷ್ಟಮಂ ನಷ್ಟಮಂ ಅಂತ ಹೇಳ್ತೀವಿ, ಆದರೆ ಅವನು ಪಂಚಮಾಧಿಪತಿ ಆಗ್ತಾರೆ. ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳು ಕಾಣುವಂಥದ್ದು, ಮಕ್ಕಳಿಗೋಸ್ಕರ ಖರ್ಚು ಆಗುವಂಥದ್ದು. ಪಂಚಮ ಸ್ಥಾನದಲ್ಲಿ ಸ್ಥಿತವಾದಂತಹ ಶನಿ ಭಗವಾನರಿಂದ ಸ್ವಲ್ಪ ಕಿರಿಕಿರಿ, ಅದನ್ನು ಪಂಚಮ ಶನಿ ಅಂತ ಹೇಳ್ತೀವಿ. ಜೊತೆಗೆ ಯಾರೋ ಒಂದು ಬೇಡದಿರೋ ವಿಚಾರಗಳಿಗೆ ಸ್ವಲ್ಪ ಹೆಚ್ಚಿನ ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಸ್ಮರಣೆ ಮಾಡಿ, ಖಂಡಿತ ನಿಮ್ಮ ಮನೆಯಲ್ಲಿ ಅದ್ಭುತವಾದಂತಹ ಫಲವನ್ನು ಖಂಡಿತ ಕಾಣಬಹುದು. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಏನು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ, ವರ್ಷಕ್ಕೊಂದ್ಸತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೋಡ್ತೀವಿ ನಾವು. ಯಾವಾಗ ಡಿಸೆಂಬರ್ ಆಯಿತು, 31 ಆಯಿತು, ನಾಳೆ ಬೆಳಗ್ಗೆ ಒಂದು ಕ್ಯಾಲೆಂಡರ್ ತಿರುವಾಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗೆ ಕ್ಯಾಲೆಂಡರ್ ವರ್ಷವನ್ನು ಸಹ ಆಚರಣೆ ಮಾಡುವಂಥದ್ದು. ಈ ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ ಅಂದರೆ ಸಾಕಷ್ಟು ಜನಕ್ಕೆ ನಮ್ಮ ರಾಶಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲವನ್ನು ತರಬಹುದು ಈ ವರ್ಷ ಅನ್ನೋದು ಒಂದು ಗೊಂದಲ ಇರ್ತದೆ. ಅದೇ ರೀತಿ ಆ ಗೊಂದಲವನ್ನು ಈ ಕ್ಯಾಲೆಂಡರ್ ವರ್ಷಕ್ಕೆ ಯಾವ ರೀತಿ ನೋಡಬೇಕು, ಅದೇ ರೀತಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಈ ಮಾಹಿತಿಯನ್ನು ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಸಾಕಷ್ಟು ಪರಿಹಾರಗಳು ಸಹ ತಿಳಿಸಿರ್ತೀನಿ. ಆ ಪರಿಹಾರ ಮೂಲಕವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವರ್ಷದ ಭವಿಷ್ಯವನ್ನು ನಾವು ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ, ಮೇಷರಾಶಿಯಿಂದ ಮೀನರಾಶಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು 2026 ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅನ್ನೋ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸೋಣ. ಯಾವ ಒಂದು ರಾಗ ದ್ವೇಷ ಇಲ್ಲದಾಗೆ ಜೀವನವನ್ನು ಸಾಗಿಸಿ ನಮ್ಮ ಈ ಭಾರತ ದೇಶವನ್ನು, ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ನೋಡಿ ವೀಕ್ಷಕರೇ, ನಾವು ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ರಾಶಿಗೋಚಾರವನ್ನು ಅಂದರೆ ವರ್ಷದ ರಾಶಿಗೋಚಾರವನ್ನು ನಿರ್ಣಯ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗುರು ಭಗವಾನರು, ತದನಂತರ ಶನಿ ಮಹಾತ್ಮರು, ರಾಹು ಭಗವಾನರು, ಹಾಗೆ ಕೇತು ಭಗವಾನರು. ಈ ಒಂದು ಪಲ್ಲಟದ ಆಧಾರ ಅತಿ ಮುಖ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ತಮ್ಮ ಒಂದು ವೈಯಕ್ತಿಕ ಜಾತಕವೂ ಸಹ ಮುಖ್ಯವಾಗುತ್ತೆ. ಅದೇ ರೀತಿ ಅವರ ಒಂದು ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಡೆಯುವಂಥ ಗೋಚಾರ ಫಲವೂ ಸಹ ಇದಕ್ಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತದೆ. ನೋಡೋಣ ಬನ್ನಿ ಮುಂದಿನ ಯಾವ್ಯಾವ ರಾಶಿಯವರು ಹೇಗಿರ್ತದೆ ಅನ್ನೋದು. ವೃಶ್ಚಿಕ ರಾಶಿ ನೋಡಿ ವೀಕ್ಷಕರೇ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ 2026 ರಾಶಿ ಗೋಚಾರ ಫಲ. ಅವರಿಗೆಲ್ಲಿ ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರಗಳು ಈ ರಾಶಿಯಲ್ಲಿ ಸ್ಥಿತವಾಗಿರ್ತದೆ. ಈ ರಾಶಿಯ ಅಧಿಪತಿ ಬಂದು ಕುಜರಾಗಿರ್ತಾರೆ, ಅಗ್ನಿಗ್ರಹ ಅಂತ ಹೇಳ್ತೀವಿ. ಆದರೆ ಒಂದು ವಿಶೇಷ ಏನು ಗೊತ್ತಾ, ಈ ತತ್ವ ಒಂದು ಜಲತತ್ವ ರಾಶಿ. ಎಷ್ಟು ವಿಶೇಷ ಅಂದರೆ, ಜ್ಯೋತಿಷ್ಯ ಶಾಸ್ತ್ರವನ್ನು ತುಂಬ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಸುಮ್ಮನೆ ಮೇಲ್ಗಡೆ ಏನೋ ಆಯಿತು ಅಂತ ನೋಡ್ಬೋದು, ಗ್ರಹಗಳ ಆಚಾರ ಗೋಚಾರ ಆಗಿರ್ಬೋದು ಅಥವಾ ಬೇರೆ ಇತ್ಯಾದಿ ವಿಚಾರಗಳನ್ನು ತಿಳ್ಕೊಳ್ಳೋದಲ್ಲದೆ, ಯಾರು ಜ್ಯೋತಿಷ್ಯ ಆಗಿರ್ತಾರೋ ಅವರು ಸಹ ಆತ್ಮಜ್ಞಾನವನ್ನು ಬೆಳೆಸ್ಕೋಬೇಕು, ದೈವಜ್ಞಾನ ಆಗಬೇಕು ಅಂತ ಹೇಳ್ತದೆ ಶಾಸ್ತ್ರ. ಈ ಒಂದು ವಿಚಾರದಲ್ಲಿ ಅವ್ರಿಗೇನು ಗೊತ್ತಾ, ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವಂಥದ್ದು, UTI ಟ್ರ್ಯಾಕ್, ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂಥದ್ದು. ಅದನ್ನು ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಅದು ಗೌಪ್ಯ ರಾಶಿ. ಅಂದರೆ ಅದನ್ನ ಒಂದು ರೀತಿಯಾದಂತಹ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಕಷ್ಟ ವೃಶ್ಚಿಕ ರಾಶಿಯವ್ರನ್ನ. ಮತ್ತು ಸಾಕಷ್ಟು ಜನ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಸ್ನೇಹಿತರಿಂದ ಸ್ವಲ್ಪ ನಿಂದನೆಗೂ ಒಳಗಾಗಿರುತ್ತದೆ, ಸ್ನೇಹಿತರಿಂದ ಸ್ವಲ್ಪ ಸಮಸ್ಯೆಗಳು ಒಳಗಾಗುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಇದೊಂದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಇನ್ನು ಅವರ ಒಂದು ಈ ವರ್ಷದ ರಾಶಿ ಭವಿಷ್ಯ ಹೇಗಿರುತ್ತೆ ಅಂದರೆ ನೋಡಿ, ಈಗ ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಅಷ್ಟಮಂ ನಷ್ಟಮಂ ಅಂತ ಹೇಳ್ತೀವಿ, ಆದರೆ ಅವನು ಪಂಚಮಾಧಿಪತಿ ಆಗ್ತಾರೆ. ಪಂಚಮಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚಾರ ಮಾಡೋದು ಯಾವ ರೀತಿಯಾದಂಥ ಫಲ ಅಂದರೆ, ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳು ಕಾಣುವಂಥದ್ದು, ಮಕ್ಕಳಿಗೋಸ್ಕರ ಖರ್ಚು ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವಂಥದ್ದು, ಈ ರೀತಿಯಾದಂಥ ವ್ಯತ್ಯಾಸಗಳು ಕಾಣ್ತದೆ. ಅದೇ ಗುರು ಭಗವಾನರು ಯಾವಾಗ ಭಾಗ್ಯದಲ್ಲಿ ಸಂಚಾರ ಮಾಡ್ತಾರೋ ಖಂಡಿತವಾಗ್ಲೂ ನೀವೇನೋ ಒಂದು ರೀತಿಯಾದಂತಹ ಬೆಳಕಿನ ಹಾದಿ ಕಾಣುವಂಥದ್ದು,
ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣೋದು, ಮಾನಸಿಕ ವಿಚಾರದಲ್ಲೂ ಸಹ ಸಂತಸವನ್ನು ಕಾಣುವಂಥದ್ದು. ಆದರೆ ಪಂಚಮ ಸ್ಥಾನದಲ್ಲಿ ಸ್ಥಿತವಾದಂತಹ ಶನಿ ಭಗವಾನರಿಂದ ಸ್ವಲ್ಪ ಕಿರಿಕಿರಿ, ಅದನ್ನು ಪಂಚಮ ಶನಿ ಅಂತ ಹೇಳ್ತೀವಿ. ಪೂರ್ವ ಪುಣ್ಯ ಸ್ಥಾನವನ್ನು ಸೂಚಿಸುವಂಥದ್ದು ಸಹ ಪಂಚಮ ಸ್ಥಾನ. ಈ ರೀತಿ ಇದ್ದಾಗ ಏನಾಗ್ಬೋದು, ಮಕ್ಕಳಿಗೋಸ್ಕರ ಹೆಚ್ಚಿನ ಖರ್ಚು, ಜೊತೆಗೆ ಯಾರೋ ಒಂದು ಬೇಡದಿರೋ ವಿಚಾರಗಳಿಗೆ ಸ್ವಲ್ಪ ಹೆಚ್ಚಿನ ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಆ ಖರ್ಚು ಮಾಡಬಾರ್ದು ಅಂದರೆ ಖಂಡಿತ ಕೊನೆವರೆಗೂ ನೋಡಿ ಒಂದು ಒಳ್ಳೆಯ ಪರಿಹಾರವನ್ನು ಸಹ ತಿಳಿಸ್ಕೊಡ್ತೀನಿ. ಇನ್ನು ಅದರೊಟ್ಟಿಗೆ ಯಾರೆಲ್ಲ ವಿವಾಹವಾಗಬೇಕು, ತುಂಬ ಲೇಟ್ ಆಗ್ತಾ ಇದೆ ಅನ್ನೋರಿಗೆ ಖಂಡಿತ ಈ ಮೇ ನಂತರ ಅದ್ಭುತವಾದಂಥ ಸಂತಾನ ಯೋಗ ಜೊತೆಗೆ ವಿವಾಹ ಯೋಗ ಎರಡೂ ಅನುಕೂಲ ಅದ್ಭುತವಾಗಿದೆ. ಇನ್ನು ಯಾರಿಗೆಲ್ಲ ಕೆಲಸ, ಸ್ವಂತ ವೃತ್ತಿ, ಸೇವಾ ವೃತ್ತಿ ಆಗಿರ್ಬೋದು, ಅಥವಾ ಹೊಸ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅಂಥವ್ರಿಗೂ ಸಹ ಮೇ ನಂತರ ಅದ್ಭುತವಾದಂಥ ಫಲಗಳನ್ನು ಖಂಡಿತ ಕಾಣ್ಬೋದು. ಇಷ್ಟೆಲ್ಲ ಇದ್ದಾಗ ಪರಿಹಾರ ರೂಪಕವಾಗಿ ಏನಾದರೂ ಒಂದು ಇರಬೇಕಲ್ಲ. ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ. ಚತುರ್ಥದಲ್ಲಿ ಸಂಚಾರ ಮಾಡುವಂತಹ ರಾಹುವಿಗೋಸ್ಕರ ಸಾಕ್ಷಾತ್ ದುರ್ಗೆ ಒಂದು ಸ್ಮರಣೆ ಮಾಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಅದ್ಭುತವಾದಂತಹ ಫಲವನ್ನು ಖಂಡಿತ ಕಾಣಬಹುದು.